ನನ್ನ ಹೆಸರು ಕಮಲ. ನಾನು ನನ್ನ ಗಂಡನ ಜೊತೆ ಹಳ್ಳಿಯಲ್ಲಿ ವಾಸವಾಗಿದ್ದೆ. ನಮಗೆ ಒಬ್ಬನೇ ಮಗ. ಅವನ ಹೆಸರು ನವೀನ್. ಅವನಿಗೂ ಮದುವೆಯಾಗಿ ಹೆಂಡತಿಯ ಜೊತೆ ಬೆಂಗಳೂರಿನಲ್ಲಿ ಇದ್ದಾನೆ. ನನ್ನ ಸೊಸೆ ಶಿಲ್ಪ ಕೂಡ ಗಂಡನ ಜೊತೆ ಕೆಲಸಕ್ಕೆ ಹೋಗುತ್ತಾಳೆ. ನನಗೆ ಮಗ ಸೊಸೆ ಅಂದರೆ ಬೆಟ್ಟದಷ್ಟು ಪ್ರೀತಿ. ಹಾಗಾಗಿ 3-4 ತಿಂಗಳಿಗೊಮ್ಮೆ ಮಗ ಸೊಸೆಯನ್ನು ನೋಡೋಕೆ ನಾನು ಸಿಟಿಗೆ ಓಡಿ ಬರ್ತಿದ್ದೆ. ನನಗೆ ಮಗ ಒಬ್ಬನೇ ಇದ್ದಿದ್ರಿಂದ ಸೊಸೆಯನ್ನು ಮಗಳು ಥರ ನೋಡ್ತಿದ್ದೆ. ಅವಳು ನನ್ನ ಜೊತೆ ತುಂಬ ಚೆನ್ನಾಗಿ ಇರ್ತಿದ್ಲು. ಎಷ್ಟೋ ಸಲ ನನ್ನ ಗಂಡ ನನ್ನನ್ನು ಅವರತ್ರ ಹೋಗುವುದನ್ನು ತಡೆಯುತ್ತಿದ್ರು. ಆಗ ನಾನು ಅವರಿಗೆ ಹೇಳುತ್ತಿದ್ದೆ, ಮಗ ಸೊಸೆ ನನ್ನ ಜೊತೆ ಚೆನ್ನಾಗಿ ಇರೋದು ನಿಮಗೆ ಇಷ್ಟ ಇಲ್ವಾ? ಅಯ್ಯೋ ಹುಚ್ಚಿ, ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡಿಕೊ. ನೀನು ಅವರ ಜೊತೆ ಚೆನ್ನಾಗಿ ಇರೋದು ನನಗೂ ಸಂತೋಷನೇ. ಆದರೆ ಮುಂದೆ ಒಂದಿನ ನೀನು ನೋವು ತಿನ್ನಬಾರದು ಅಂತ ಕಣೆ. ನೋವಾ? ನನಗೆ ಯಾಕೆ ಅವರು ನೋವು ಕೊಡುತ್ತಾರೆ? ಹಾಗೆಲ್ಲ ಏನೂ ಆಗಿಲ್ಲ. ಆಗ ನನ್ನ ಗಂಡ, ಯಾಕೆಂದರೆ ಜಾಸ್ತಿ ಯಾರನ್ನು ನಾವು ಹಚ್ಕೋತೀವೋ ಅವರೇ ಕೊನೆಗೆ ಜಾಸ್ತಿ ನೋವು ಕೊಡುವುದು. ಇವಾಗೇನೋ ಮಗ ಸೊಸೆ ನಿನ್ನ ಜೊತೆ ಚೆನ್ನಾಗಿಯೇ ಇದ್ದಾರೆ. ಆದರೆ ಮುಂದೊಂದು ದಿನ ಅವರು ನಿನ್ನನ್ನು ತಿರುಗಿ ಕೂಡ ನೋಡದೇ ಇರಬಹುದು. ಆಗ ನೀನು ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಹೋಗಬಹುದು. ಅದಕ್ಕಾಗಿ ಅವರತ್ರ ಯಾವಾಗಲೂ ಹೋಗಿ ಬರೋದನ್ನು ಸ್ವಲ್ಪ ಕಡಿಮೆ ಮಾಡು ಅಂದಾಗ ನಾನು, ಇಲ್ಲ ಇಲ್ಲ, ನನ್ನ ಮಗ ಸೊಸೆಗೆ ನಾನೆಂದರೆ ತುಂಬ ಪ್ರೀತಿ ಗೌರವ. ನಿಮಗೆ ಅದೆಲ್ಲ ಈಗ ಅರ್ಥ ಆಗಲ್ಲ ಅಂತ ಹೇಳಿ ನನ್ನ ಗಂಡನನ್ನು ಸುಮ್ಮನಿರಿಸುತ್ತಿದ್ದೆ. ನನ್ನ ಗಂಡನಿಗೆ ಉಸಿರಾಟದ ತೊಂದರೆ ಇತ್ತು. ಮಾರನೇ ದಿನ ಅವರು ಇದ್ದಕ್ಕಿದ್ದಂತೆ ಜೋರಾಗಿ ಕೆಮ್ಮುತ್ತಿದ್ದರು. ನಾನು ಅವರಿಗೆ ಈ ರೀತಿ ಆದಾಗ ಡಾಕ್ಟರ್ ಅವರಿಗೆ ಒಂದು ಔಷಧಿ ಕೊಟ್ಟಿದ್ರು. ಅದನ್ನು ಅವರಿಗೆ ಕೊಟ್ಟೆ. ಆಗ ಸ್ವಲ್ಪ ಅವರಿಗೆ ಕೆಮ್ಮು ಕಡಿಮೆ ಆಗಿ ಅವರು ಮಲ್ಕೊಂಡ್ರು. ನಂತರ ನಾನು ಕೊಟ್ಟಿಗೆಯಲ್ಲಿ ಹಸುಗಳಿಗೆ ಮೇವು ಹಾಕಿ ಬಂದು ಅಡಿಗೆಯನ್ನು ಮಾಡಿದೆ. ಊಟದ ಹೊತ್ತಾಯಿತು. ಎದ್ದು ಊಟಕ್ಕೆ ಬನ್ನಿ, ಮುದ್ದೆ ಬಿಸಿ ಇರುವಾಗಲೇ ಊಟ ಮಾಡಿ ಅಂತ ನನ್ನ ಗಂಡನನ್ನು ಕರೆದೆ. ಆದರೆ ಅವರು ಎದ್ದು ಬರಲೇ ಇಲ್ಲ. ನಾನೇ ಅವರತ್ರ ಹೋಗಿ ಎಬ್ಬಿಸುವುದಕ್ಕೆ ಪ್ರಯತ್ನಪಟ್ಟೆ. ಆದರೆ ಅವರು ಎದ್ದೇಳಲೇ ಇಲ್ಲ. ಗಾಬರಿಯಾಗಿ ಅಕ್ಕಪಕ್ಕದವರನ್ನು ಕರೆದೆ. ಆಗ ಅವರು ಬಂದು ನೋಡಿ, ಉಸಿರಾಡುತ್ತಿಲ್ಲ, ಜೀವ ಹೋಗಿದೆ ಅಂದರು. ನಾನು ಅದನ್ನು ಕೇಳಿ ಎದೆ ಬಡಿದುಕೊಂಡು ಅಲ್ಲೇ ಕುಸಿದು ಬಿಟ್ಟೆ. ನಂತರ ಮಗ ಸೊಸೆ ಬಂದು ಅವರ ಕಾರ್ಯ ಮುಗಿಸಿದರು. ಅದಾದ ನಂತರ ಇನ್ನು ಇಲ್ಲಿ ಒಬ್ಬಳೇ ಇರೋಕ್ಕಾಗಲ್ಲ ಅಂತ ಹೇಳಿ ಹಸುಗಳನ್ನು ಮಾರಿ ಮಗ ಸೊಸೆಯ ಜೊತೆ ಬೆಂಗಳೂರಿಗೆ ಬಂದೆ. ನಾನು ಬಂದಿರುವುದು ನನ್ನ ಸೊಸೆ ಶಿಲ್ಪ ಮುಖದಲ್ಲಿ ನಗು ತಂದಿತ್ತು. ಅತ್ತೆ, ನೀವು ನಮ್ಮ ಜೊತೆ ಬಂದಿದ್ದು ಒಳ್ಳೆಯದೇ ಆಯಿತು. ನಾನೀಗ ಗರ್ಭಿಣಿ ಅತ್ತೆ. ಈಗ ನನಗೆ 3 ತಿಂಗಳು. ಈ ವಿಷಯ ನಿಮಗೆ ಹೇಳೋಣ ಅನ್ನೋದ್ರೊಳಗೆ ಮಾವನಿಗೆ ಹೀಗಾಯಿತಲ್ಲ ಅನ್ನೋ ಬೇಜಾರಲ್ಲಿ ಹೇಳೋಕ್ಕಾಗಿಲ್ಲ. ನೋವಲ್ಲಿರೋ ನನಗೆ ಎಂಥ ಸಂತೋಷದ ಸುದ್ದಿ ಹೇಳಿದ್ಯಮ್ಮ. ನೋಡುತ್ತಿರು, ನಿನ್ನ ಹೊಟ್ಟೆಯಲ್ಲಿ ನಿನ್ನ ಮಾವನೇ ಮತ್ತೆ ಹುಟ್ಟಿ ಬರುತ್ತಾರೆ ಅಂತ ಹೇಳಿ ಮಲಗುವುದಕ್ಕೆ ಹೋದೆ. ಶಿಲ್ಪ ಗರ್ಭಿಣಿ ಅಂತ ಗೊತ್ತಾಗಲಿಂದ ನಾನು ಅವಳನ್ನು ಯಾವ ಕೆಲಸ ಮಾಡೋಕ್ಕೂ ಬಿಡುತ್ತಿರಲಿಲ್ಲ. ಅವಳು ಕೆಲಸಕ್ಕೆ ಹೋಗ್ತಿದ್ರಿಂದ ಅವಳು ಬರೋದರ ಒಳಗೆ ಎಲ್ಲ ಕೆಲಸ ಮುಗಿಸಿ ಅಡುಗೆ ಎಲ್ಲ ಮಾಡಿ ಇಡುತ್ತಿದ್ದೆ. ಹೀಗೆ ದಿನಗಳು ಕಳೆಯುತ್ತಾ ಇತ್ತು. ಶಿಲ್ಪ ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. 1 ಗಂಡು 1 ಹೆಣ್ಣು. ಶಿಲ್ಪಾಗೆ ತಾಯಿ ಇರಲಿಲ್ಲ. ಆದ್ದರಿಂದ ನಾನೇ ಅವಳ ಬಾಣಂತನ ಮಾಡಿದೆ. ಆಗಿನಿಂದ ನನಗೆ ಕೆಲಸ ಜಾಸ್ತಿ ಆಯಿತು. ಮನೆ ಕೆಲಸ, ಅಡುಗೆ ಕೆಲಸ, ಮಕ್ಕಳನ್ನು ನೋಡಿಕೊಳ್ಳುವುದು, ಅವರನ್ನು ಶಾಲೆಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದು. ನನಗೂ ವಯಸ್ಸು ಜಾಸ್ತಿ ಆಗ್ತಾ ಸುಸ್ತು, ಕಾಲು ನೋವು ಎಲ್ಲ ಆಗ್ತಿತ್ತು. ಆದರೂ ಸುಧಾರಿಸಿಕೊಂಡು ಮಾಡ್ತಿದ್ದೆ. ಹೀಗೆ ವರ್ಷಗಳು ಕಳೀತಿದ್ದ ಹಾಗೆ ಮಕ್ಕಳು ಕೂಡ ದೊಡ್ಡವರಾದರು. ಒಂದು ದಿನ ಶಿಲ್ಪ ಮತ್ತು ನವೀನ್ ಇಬ್ಬರು ರೂಮಿನಲ್ಲಿ ಮಾತನಾಡುತ್ತಾ ಕುಳಿತಿರುತ್ತಾರೆ. ನಾನು ಇಸ್ತ್ರಿ ಮಾಡಿ ಬಟ್ಟೆಗಳನ್ನು ಅವರ ರೂಮಿನಲ್ಲಿ ಇಡೋಣ ಅಂತ ಹೋದಾಗ ನನ್ನ ಸೊಸೆ ನನ್ನ ಊರಿಗೆ ಕಳಿಸುವ ಬಗ್ಗೆ ಹೇಳುತ್ತಿದ್ದಳು. ನನಗೆ ಒಂದು ಕ್ಷಣ ಆಶ್ಚರ್ಯವಾಯಿತು. ಮಕ್ಕಳು ಈಗ ದೊಡ್ಡವರಾಗಿದ್ದಾರೆ, ಮನೆ ಸ್ವಲ್ಪ ಚಿಕ್ಕದು. ನಿಮ್ಮಮ್ಮ ಹೇಗಿದ್ರು ಊರಿನಲ್ಲಿ ಮನೆ ಖಾಲಿ ಬಿಟ್ಟು ಬಂದಿದ್ದಾರೆ, ಅವರನ್ನು ಅಲ್ಲಿಗೆ ಕಳಿಸೋಣ. ಇಲ್ಲಿದ್ದು ಅವರೇನು ಮಾಡ್ತಾರೆ? ನಾನು ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದದ್ದು ನಾನು ಗರ್ಭಿಣಿ, ಬಾಣಂತನ ಮಾಡಿಸಿಕೊಂಡು ಮಕ್ಕಳು ಸ್ವಲ್ಪ ದೊಡ್ಡವರಾಗುವವರೆಗೂ ಅವರನ್ನು ನೋಡಿಕೊಳ್ಳಲಿ ಅಂತ. ಮಕ್ಕಳನ್ನು ಅವರು ಬೆಳೆಸಿದ್ದು ಆಯಿತು. ಈಗ ಅವರು ದೊಡ್ಡವರಾಗಿದ್ದರಿಂದ ಅವರ ಕೆಲಸನ ಅವರು ಮಾಡ್ಕೋತಾರೆ. ಅತ್ತೆಯ ಅವಶ್ಯಕತೆ ಇವಾಗ ಅಷ್ಟಿಲ್ಲ. ಬದಲಿಗೆ ಸುಮ್ಮನೆ ಖರ್ಚು ಜಾಸ್ತಿ. ಅದು ಅಲ್ಲದೆ ಅವರಿಗೆ ಥೈರಾಯ್ಡ್, ಶುಗರ್ ಬೇರೆ ಇದೆ. ಇದಕ್ಕೆಲ್ಲ ತಿಂಗಳು ತಿಂಗಳು ಎಷ್ಟು ಖರ್ಚು ಬೀಳ್ತಿದೆ ಗೊತ್ತಾ? ಹಾಗಾಗಿ ಅತ್ತೆ ಊರಿನಲ್ಲಿದ್ದರೆ ನಮಗೂ ಖರ್ಚು ಕಡಿಮೆ ಆಗುತ್ತೆ. ಅತ್ತೆಗೂ ಊರಿನಲ್ಲಿ ಖರ್ಚಿರಲ್ಲ, ಏನಂತೀರಾ? ಸರಿ, ಸಮಯ ನೋಡಿಕೊಂಡು ಮಾತಾಡ್ತೀನಿ. 1 ವಾರ ಕಳೀಲಿ, ಆದರೆ ನೀನು ಮಾತ್ರ ಏನು ಹೇಳಲಿಕ್ಕೆ ಹೋಗಬೇಡ ಅಂತ ಹೇಳ್ತಾನೆ.
ಇದನ್ನೆಲ್ಲ ಕೇಳಿಸಿಕೊಂಡ ನನಗೆ ಸಿಡಿಲು ಬಡಿದಂತಾಯಿತು. ಅಲ್ಲಿಂದ ಹೊರಟು ಹೋದೆ. ರಾತ್ರಿ ಊಟಕ್ಕೆ ನನ್ನ ಕರೆಯೋಕೆ ಅಂತ ನನ್ನ ಮಗ ರೂಮ್ಗೆ ಬರ್ತಾನೆ. ಆದರೆ ನಾನು ಈಗ ನನಗೆ ಹಸಿವು ಇಲ್ಲ ಅಂತ ಹೇಳಿ ಹಾಗೆ ಮಲಗಿದ್ದೆ. ಯಾಕಮ್ಮ ಎದ್ದೇಳುತ್ತಾನೆ ಇಲ್ಲ, ಹುಷಾರಿಲ್ವಾ? ಇಷ್ಟು ದಿನ ಒಂಥರ ಹುಷಾರಿರಲಿಲ್ಲ, ಈಗ ಹುಷಾರಾಗಬೇಕು ಅಂತ ವ್ಯಂಗ್ಯವಾಗಿ ಮಾತನಾಡಿದೆ. ಆಗ ಅವನಿಗೆ ನಾವು ಮಾತನಾಡಿಕೊಂಡಿರುವುದು ನಮ್ಮಮ್ಮ ಕೇಳಿಸಿಕೊಂಡಿದ್ದಾರೆ ಅಂತ ಡೌಟ್ ಬಂದಿತ್ತು. ಆಗ ಶಿಲ್ಪ, ಹೋಗ್ಲಿ ಬಿಡ್ರಿ ಅತ್ತೆ, ಅದು ಇದು ಅಂತ ಏನಾದರೂ ತಿಂದಿರ್ತಾರೆ. ಅದರ ಜೊತೆಗೆ ಊಟ ಮಾಡಿದರೆ ಅವರಿಗೆ ರಾತ್ರಿ ಹೊತ್ತು ಸರಿಯಾಗಿ ಜೀರ್ಣ ಆಗಲ್ಲ. ನೀವು ಊಟಕ್ಕೆ ಬನ್ನಿ, ಮಕ್ಕಳು ಕಾಯ್ತಾ ಇದ್ದಾರೆ. ಇದನ್ನು ಕೇಳಿ ನನಗೆ ಮನಸ್ಸಿನಲ್ಲಿ ದುಃಖ ತಡೆಯಲಾಗದೆ ಅಳುತ್ತಾ ಮಲಗಿಕೊಂಡೆ. ಮರುದಿನ ಶನಿವಾರ ಆಗಿತ್ತು. ಎಲ್ಲರೂ ದೇವಸ್ಥಾನಕ್ಕೆ ಹೊರಡೋಕೆ ರೆಡಿಯಾಗ್ತಿದ್ರು. ಅವರೆಲ್ಲಿ ಹೋದರೂ ಮುಂಚೆ ನನ್ನನ್ನು ಅವರ ಜೊತೆ ಕರ್ಕೊಂಡು ಹೋಗ್ತಿದ್ರು. ಆಗ ನನ್ನ ಮಗ ಬಂದು, ಅಮ್ಮ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ನಿನ್ನನ್ನು ಕರ್ಕೊಂಡು ಹೋಗೋಣ ಅಂದ್ಕೊಂಡ್ರೆ, ಆದರೆ ನಿನ್ನ ಕೈಯಲ್ಲಿ ಅಷ್ಟು ಮೆಟ್ಟಿಲನ್ನು ಹತ್ತಿ ಇಳಿಯುವುದಕ್ಕೆ ಆಗಲ್ಲ, ಹಾಗಾಗಿ ನೀನು ಮನೆಯಲ್ಲಿ ಇದ್ದು ರೆಸ್ಟ್ ಮಾಡಮ್ಮ ಅಂತ ಹೇಳಿ ಅವರೆಲ್ಲ ದೇವಸ್ಥಾನಕ್ಕೆ ಹೋದರು. ಆಗ ನನಗೆ ನನ್ನ ಗಂಡ ಹೇಳಿದ ಮಾತುಗಳು ನೆನಪಾಯಿತು. ಜಾಸ್ತಿ ಹಚ್ಕೋಬೇಡ ಅಂತ 1000 ಸಲ ಹೇಳಿದ್ರು. ಆದರೆ ನಾನು ಅವರ ಮಾತು ಕೇಳದೆ ಅವರನ್ನೇ ಬೈತಾ ಇದ್ದೆ. ಆದರೆ ಇವತ್ತು ನನ್ನ ಮಗ ಸೊಸೆ ನನ್ನ ಜೊತೆಯಲ್ಲಿ ಇಟ್ಟುಕೊಳ್ಳೋಕ್ಕೂ ಇಷ್ಟಪಡುತ್ತಿಲ್ಲ. ಈಗ ನಾನು ಅವರಿಗೆ ಭಾರ ಆಗಿದ್ದೇನೆ. ಒಬ್ಬನೇ ಮಗ ಅಂತ ಹೆಚ್ಚಾಗಿ ಪ್ರೀತಿ ಮಾಡಿ ಬೆಳೆಸಿದ್ದಕ್ಕೆ ಇದು ನನಗೆ ಬಹುಮಾನ. ಶಿಲ್ಪ ತಾಯಿ ಇಲ್ಲದ ಮಗಳು ಅಂತ ನನ್ನ ಸ್ವಂತ ಮಗಳಾಗಿ ನೋಡಿಕೊಂಡೆ. ಆದರೆ ಅವಳು ನನ್ನನ್ನು ಕೆಲಸದವರಿಗೂ ಕಡೆಯಾಗಿ ನಡೆಸಿಕೊಂಡಳು ಅಂತ ನನ್ನ ಗಂಡನ ನೆನಪಿಸಿಕೊಂಡು ಅಳುತ್ತಿದ್ದೆ. ಹೀಗೆ 1 ವಾರ ನಂತರ ಅಮ್ಮ ನಿನ್ನತ್ರ ಸ್ವಲ್ಪ ಮಾತನಾಡಬೇಕು ಅಂತ ನವೀನ್ ರೂಮಿಗೆ ಬಂದ. ಅಮ್ಮ, ನೀನಿಲ್ಲಿಗೆ ಬಂದ ಮೇಲೆ ಊರನ್ನೇ ಮರೆತು ಬಿಟ್ಟಿದ್ದೀಯಾ? ಆದರೆ ನನಗೆ ಊರಿಗೆ ಹೋಗ್ತಾ ಇರಬೇಕು ಅನ್ನೋ ಆಸೆ. ಆದರೆ ನಮ್ಮವರು ಅಂತ ಅಲ್ಲಿ ಯಾರೂ ಇಲ್ಲ. ಮನೆ ಖಾಲಿ ಬಿದ್ದಿದೆ, ಜಮೀನೆಲ್ಲ ಹಾಗೆ ಬಿಟ್ಟಿದ್ದೀವಿ. ನೀನು ಊರಲ್ಲೇ ಹೋಗಿ ಇರಬಹುದಲ್ವಾ? ಅಮ್ಮ, ನಾನು ಆಗಾಗ ಊರಿಗೆ ಬಂದು ನಿನ್ನ ಖರ್ಚು ವೆಚ್ಚವನ್ನೆಲ್ಲ ನೋಡ್ಕೊಳ್ತೀನಿ. ಇವತ್ತು ನಿನ್ನ ಊರಿಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಬೇಗ ರೆಡಿಯಾಗಮ್ಮ, ಹೋಗೋಣ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಊರಿಗೆ ಬರುತ್ತಾನೆ. ನನ್ನನ್ನು ಅಲ್ಲಿ ಬಿಟ್ಟು ಅವನು ಸಿಟಿಗೆ ವಾಪಸ್ ಹೋಗ್ತಾನೆ. ನಾನು ಮನೆ ಒಳಗಡೆ ಹೋದವಳೆ ನನ್ನ ಗಂಡನನ್ನು ನೆನೆಸಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಿದ್ದೆ. ಎಷ್ಟು ತಿಂಗಳುಗಳು ಆದರೂ ಮಗ ಬರಲೇ ಇಲ್ಲ. ಹೀಗೆ ಕೂತರೆ ಆಗಲ್ಲ ಅಂತ ಹೇಳಿ ನಮ್ಮದು ಸ್ವಲ್ಪ ಜಮೀನು ಇದ್ದಿದ್ದರಿಂದ ಅದರಲ್ಲಿ ಬೆಳೆ ಬೆಳೆಯೋಕ್ಕೆ ಶುರು ಮಾಡಿದೆ. ಬೆಳೆನೂ ಚೆನ್ನಾಗಿ ಬಂತು. ನಾನು ಊರಿಗೆ ಬಂದು 1 ಫಸಲು ಬೆಳೆ ತೆಗೆದರೂ ನನ್ನ ಮಗ ಊರಿಗೆ ಬರಲಿಲ್ಲ. ಬಹುಶಃ ನನ್ನ ತಾಯಿ ಹೇಗಿದ್ದಾಳೆ ಅಂತ ಅವನು ತಿರುಗಿ ನೋಡಲೇ ಇಲ್ಲ. ಊರಲ್ಲಿ ನಮ್ಮ ಮನೆಯ ಪಕ್ಕ ಒಂದು ಚಿಕ್ಕ ಕೊಟ್ಟಿಗೆ ಇತ್ತು. ಅದು ಖಾಲಿ ಬಿದ್ದಿತ್ತು. ಅದನ್ನು ಯಾಕೆ ಖಾಲಿ ಬಿಡುವುದು ಅಂತ ಹೇಳಿ ನಾನು ರಾಗಿ ಮಿಷನ್ ಇಟ್ಕೊಂಡೆ. ವ್ಯಾಪಾರ ಚೆನ್ನಾಗಿ ಆಗುತ್ತಿತ್ತು. ಅದರಲ್ಲಿ ಬರೋ ಹಣ ಮತ್ತು ಬೆಳೆಯಲ್ಲಿ ಬಂದ ದುಡ್ಡನ್ನು ನನ್ನ ಜೀವನಕ್ಕೆ ಬೇಕಾಗಿರುವಷ್ಟು ಇಟ್ಕೊಂಡು ಇನ್ನು ಉಳಿದಿದ್ದನ್ನು ಬ್ಯಾಂಕ್ ಖಾತೆಗೆ ಹಾಕುತ್ತಿದ್ದೆ. ಅದು ಒಂದು ದೊಡ್ಡ ಮೊತ್ತ ಆಗಿತ್ತು. ಆಗ ನನಗೆ ಒಂದು ಯೋಚನೆ ಬಂತು. ನಮ್ಮ ಊರಿನಲ್ಲಿ ಒಂದು ಚಿಕ್ಕ ಅನಾಥಾಶ್ರಮ ಕಟ್ಟಬೇಕು. ನನ್ನ ಹಾಗೆ ಮಕ್ಕಳಿದ್ದು ಅನಾಥರಾದವರಿಗೆ, ಯಾರೂ ಇಲ್ಲದವರಿಗೆ ಆಶ್ರಯ ಸಿಗಬೇಕು ಅಂತ ಆ ದುಡ್ಡಲ್ಲಿ ಒಂದು ಅನಾಥಾಶ್ರಮ ಕಟ್ಟಿಸಿದೆ. ನಾನು ಹೆಚ್ಚಿನ ಕಾಲ ಅವರ ಜೊತೆಯಲ್ಲಿ ಕಳೆಯುತ್ತಿದ್ದೆ. ಇದನ್ನು ತಿಳಿದ ಕೆಲವು ಸಂಘ ಸಂಸ್ಥೆಗಳು ನಮ್ಮ ಆಶ್ರಮಕ್ಕೆ ಹಣ ಸಹಾಯ ಮಾಡುತ್ತಿದ್ದರು. ಅದರಲ್ಲಿ ಉಳಿದ ದುಡ್ಡನ್ನು ನಮ್ಮೂರಿನಲ್ಲಿ ಹೆಣ್ಣು ಮಕ್ಕಳು ಬಟ್ಟೆ ಹೊಲಿಸೋಕೆ ಕೆಲವು ಕಿಲೋಮೀಟರ್ಗಳು ದೂರ ಹೋಗುತ್ತಿದ್ದರು. ನಮ್ಮೂರಿನ ಹೆಣ್ಣು ಮಕ್ಕಳೇ ಹೊಲಿಗೆ ಕಲಿತುಕೊಂಡರೆ ಅವರ ಬಟ್ಟೆ ಹೊಲಿಸೋಕೆ ಅಷ್ಟು ದೂರ ಹೋಗುವ ಅವಶ್ಯಕತೆಯೇನೂ ಇರುವುದಿಲ್ಲ. ಆದ್ದರಿಂದ ಅವರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನಿದ್ದ ಮನೆಯನ್ನೇ ಆಲ್ಟ್ರೇಷನ್ ಮಾಡಿಸಿ ಅಲ್ಲಿ ಒಂದು 5 ಹೊಲಿಗೆ ಯಂತ್ರದ ಮಿಷಿನ್ಗಳನ್ನು ತರಿಸಿ ಅವರಿಗೆ ಹೊಲಿಗೆ ತರಬೇತಿ ಕೊಡಿಸೋಕೆ ಶುರು ಮಾಡಿದೆ. ಅವರು ಚೆನ್ನಾಗಿ ಕಲಿತುಕೊಂಡರು. ನಂತರ ಅವರವರದೇ ಆದ ಸ್ವಂತ ದುಡಿಮೆಯನ್ನು ಕಂಡುಕೊಂಡರು. ಇದನ್ನೆಲ್ಲ ನೋಡಿ ನಮ್ಮೂರಿನ ಜನ ನನಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆಶ್ರಮದಲ್ಲಿ ನನ್ನನ್ನು ಎಲ್ಲರೂ ಅಮ್ಮ ಅಮ್ಮ ಅಂತ ಕರೀತಿದ್ರು. ಆಶ್ರಮದಲ್ಲಿ ಎಲ್ಲರೂ ಒಟ್ಟಾಗಿ ಅವರವರ ಕೆಲಸ ಮಾಡಿಕೊಳ್ಳುತ್ತಿದ್ದರು. ಅವರಲ್ಲಿ ಕೆಲವು ಚಿಕ್ಕ ಮಕ್ಕಳು ಇದ್ದರು. ಈ ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇತ್ತು. ನಮ್ಮೂರಿನಲ್ಲಿ 5ನೇ ತರಗತಿಯವರೆಗೆ ಮಾತ್ರ ಶಾಲೆಯಿತ್ತು. 6ನೇ ತರಗತಿಯಿಂದ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ 5 ಕಿಲೋಮೀಟರ್ ದೂರ ಹೋಗಬೇಕಿತ್ತು.
ನಮ್ಮೂರಿನಲ್ಲೇ ಒಂದು ಸ್ಕೂಲ್ ಕಟ್ಟಿಸಬೇಕು ಅಂತ ನಿರ್ಧಾರ ಮಾಡಿ ನಮ್ಮೂರಿನ ಜಮೀನ್ದಾರ್ ಅವರ ಹತ್ರ ಮಾತನಾಡಿ ಊರಲ್ಲಿ ಒಂದು ಶಾಲೆಯನ್ನು ಕಟ್ಟಿಸಿದೆ. ಆ ಶಾಲೆಯಲ್ಲಿ ನಮ್ಮ ಆಶ್ರಮದ ಮಕ್ಕಳು, ಊರಿನ ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಕಲಿಯುವುದಕ್ಕೆ ಶುರು ಮಾಡಿದರು. ನಮ್ಮೂರಿನ ಜನ ಎಲ್ಲ ನನ್ನ ತುಂಬ ಅಭಿಮಾನದಿಂದ ನೋಡುತ್ತಿದ್ದರು. ಇಷ್ಟೆಲ್ಲದರ ಮಧ್ಯೆ ನನ್ನ ಮಗನ ನೆನಪು ತುಂಬ ಆಗುತ್ತಿತ್ತು. ಆದರೆ ಅವನಿಗೆ ಮಾತ್ರ ನಾನು ನೆನಪಾಗಲೇ ಇಲ್ಲ. ಪರವಾಗಿಲ್ಲ, ನನಗೆ ಈಗ ಅದರ ಬಗ್ಗೆ ಬೇಜಾರಿಲ್ಲ. ಆಶ್ರಮದಲ್ಲಿ, ಶಾಲೆಯಲ್ಲಿ, ಹೊಲಿಗೆ ತರಬೇತಿಯಲ್ಲಿ ನನಗೆ ತುಂಬ ಜನ ಮಕ್ಕಳಿದ್ದಾರೆ. ಮಗನ ವಿಷಯದಲ್ಲಿ ಅತಿಯಾಗಿ ಹಚ್ಚಿಕೊಂಡು ನಾನು ತಪ್ಪು ಮಾಡಿಬಿಟ್ಟೆ. ಆದರೆ ನನಗೆ ಈಗ ನೋವಿಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರಬೇಕಾದ್ರೆ ಸಿಟಿಯಿಂದ ಮಾಧ್ಯಮದವರು ನನ್ನ ಬಗ್ಗೆ ಸಂದರ್ಶನ ಮಾಡುವುದಕ್ಕೆ ಬಂದಿದ್ದರು. ನ್ಯೂಸ್ ಪೇಪರ್ಗಳಲ್ಲಿ ಹಾಗೂ ಮಾಧ್ಯಮದಲ್ಲಿ ನನ್ನನ್ನು ತೋರಿಸಿದ ಮೇಲೆ ತುಂಬ ಜನ ನಮ್ಮ ಆಶ್ರಮಕ್ಕೆ, ಶಾಲೆಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡುವುದಕ್ಕೆ ಮುಂದೆ ಬಂದರು. ಅಕ್ಕಪಕ್ಕದ ಊರಿನವರಿಗೆ ಮಾತ್ರ ಇದರ ಬಗ್ಗೆ ಗೊತ್ತಿತ್ತು. ಈಗ ಸಿಟಿಗೆಲ್ಲ ತಿಳಿದ ಮೇಲೆ ನನ್ನನ್ನು ಕೆಲವು ಸಭೆ ಸಮಾರಂಭಗಳಿಗೆ ಕರೆದು ಸನ್ಮಾನ ಮಾಡುತ್ತಿದ್ದರು. ನಮ್ಮ ಆಶ್ರಮ ಇನ್ನೂ ಹೆಚ್ಚು ಹೆಸರುವಾಸಿ ಆಗಿ ಬೆಳೀತಾ ಹೋಯಿತು. ಸಿಟಿಯಲ್ಲಿ ಮಗ ನವೀನ್ ಟಿವಿ ನೋಡ್ತಾ ಕೂತಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ತಾಯಿಯ ಬಗ್ಗೆ ತೋರಿಸ್ತಿದ್ರು. ಅದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಯಿತು. ತಕ್ಷಣ ಅವನು ತನ್ನ ಹೆಂಡತಿಗೆ ತೋರಿಸಿದ. ಆಗ ಶಿಲ್ಪಾ, ಅತ್ತೆ ಇಷ್ಟೆಲ್ಲ ಮಾಡಿದರಾ ಊರಿನಲ್ಲಿ ಅಂತ ಹೇಳ್ತಾ. ಅಯ್ಯೋ ಪಾಪ, ಅತ್ತೆಗೆ ಎಷ್ಟು ಕಷ್ಟ ಆಗ್ತಿದ್ಯೋ. ಆಶ್ರಮ ನೋಡಿಕೊಂಡು, ಶಾಲೆ ನೋಡಿಕೊಂಡು, ಜಮೀನು ನೋಡಿಕೊಂಡು, ಬ್ಯಾಂಕಲ್ಲಿ ದುಡ್ಡು ಹಾಕುವುದು ತರೋದು ಎಷ್ಟು ಕಷ್ಟ ಆಗ್ತಿದ್ಯೋ ಪಾಪ. ಅವರಿಗೆ ತುಂಬ ಕಷ್ಟ ಆಗ್ತಿರಬಹುದು ರೀ. ನಾವೇಕೆ ಅತ್ತೆಗೆ ಹೋಗಿ ಸಹಾಯ ಮಾಡಬಾರದು? ಅತ್ತೆ ಅದನ್ನೆಲ್ಲ ಕಟ್ಟಿಸಿದರೆ ಅಂದಮೇಲೆ ನೀವು ಅದರೆಲ್ಲದರ ಓನರ್ ಆಗ್ತೀರಾ. ಯಾಕೆಂದರೆ ನೀವು ಅವರ ಮಗ. ನಾವು ಸುಖವಾಗಿ ಇರಬಹುದು. ಈ ಬೆಂಗಳೂರಿನಲ್ಲಿ 10ರಿಂದ 15 ಸಾವಿರ ಸಂಬಳ ತಗೊಂಡು ಏನು ಮಾಡೋದು? ನಡೀರಿ ಊರಿಗೆ ಹೋಗೋಣ. ಅತ್ತೆ ಅಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ. ನಾವು ಕಷ್ಟಪಡುವ ಅಗತ್ಯನೇ ಇರಲ್ಲ. ಹೋಗಿ ಅತ್ತೆ ಹತ್ತಿರ ಇರೋ ದುಡ್ಡಲ್ಲಿ ಊರಿನಲ್ಲಿ ಒಂದು ದೊಡ್ಡ ಮನೆ ಕಟ್ಟಿಸಿ, ಒಂದು ಕಾರು ಮತ್ತು ಒಡವೆ ತಗೊಂಡು ಲೈಫ್ ಚೆನ್ನಾಗಿ ಎಂಜಾಯ್ ಮಾಡಬಹುದು. ಊರಲ್ಲಿ ಅತ್ತೆ ಜೊತೆ ಇದ್ದರೆ ಅವರಿಗೆ ಸಹಾಯ ಮಾಡಿದ ಹಾಗೆ ಆಗುತ್ತೆ, ಹಾಗೂ ಅತ್ತೆನ ನೋಡಿಕೊಂಡಂಗೂ ಆಗುತ್ತೆ ಅಂತ ಹೇಳಿದಾಗ ಮಕ್ಕಳನ್ನು ಹೆಂಡ್ತಿನೂ ಕರ್ಕೊಂಡು ನವೀನ್ ಊರಿಗೆ ಹೋಗ್ತಾನೆ. ಅವನು ಮನೆಯ ಹತ್ತಿರ ಹೋಗಿ ನೋಡಿದಾಗ ಮನೆ ಹೊಲಿಗೆ ತರಬೇತಿಯಾಗಿತ್ತು. ಅಲ್ಲಿರೋರನ್ನ ವಿಚಾರಿಸಿ ನಾನು ಆಶ್ರಮದಲ್ಲಿರುವುದನ್ನು ತಿಳ್ಕೊಂಡು ಸೀದಾ ಅಲ್ಲಿಗೆ ಬಂದರು. ನನಗೆ ಮಗ ಸೊಸೆ ನೋಡಿ ಒಂದು ಕ್ಷಣ ಸಂತೋಷವಾಯಿತು. ಆದರೆ ಅದನ್ನು ತೋರಿಸಿಕೊಳ್ಳಲಿಲ್ಲ. ಆದರೆ ಅವನು ನನ್ನನ್ನು ನೋಡಿ, ಅಮ್ಮ ನೀನು ಆಶ್ರಮದಲ್ಲಿ ಯಾಕಿದ್ದೀಯಾ? ಅದು ಈ ಅನಾಥರ ಜೊತೆ. ಬಾ ಅಮ್ಮ, ನಾವು ಮನೆಗೆ ಹೋಗೋಣ. ಈಗ ನಾವು ನಿಮ್ಮ ಜೊತೆಯಲ್ಲಿಯೇ ಇರುತ್ತೇವೆ. ಇನ್ಮೇಲೆ ನಾನು ಸಿಟಿಗೆ ಹೋಗಲ್ಲ, ಇಲ್ಲೇ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದಾಗ, ನೀನು ಯಾರಪ್ಪ? ಆಗಿಂದ ಅಮ್ಮ ಅಮ್ಮ ಅಂತ ಕರಿತಾ ಇದೆಯಲ್ಲ ಅಂತ ಕೇಳಿದೆ. ಆಗ ಅವನು, ಇದೇನಮ್ಮ ಈ ರೀತಿ ಕೇಳ್ತಾ ಇದೆಯಲ್ಲ, ನಾನಮ್ಮ ನಿನ್ನ ಮಗ ನವೀನ್. ಮುಂದೆ ಇದಕ್ಕೆಲ್ಲ ನಾನೇ ಓನರ್ ಆಗವನು. ನೀನು ನನ್ನನ್ನು ಯಾರು ಅಂತ ಕೇಳ್ತಿದೀಯಲ್ಲಮ್ಮ. ಓನರಾ? ನೀನು ಹೇಗೆ ಓನರ್ ಆಗ್ತೀಯಾ? ಯಾಕತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅವರು ನಿಮ್ಮ ಮಗ ಅಂದ ಮೇಲೆ ಅವರೇ ತಾನೇ ಮುಂದೆ ಇದನ್ನೆಲ್ಲ ನಡೆಸಿಕೊಂಡು ಹೋಗಬೇಕು. ನಾನು ಇಲ್ಲಿ ಓನರ್ ಆಗಿದ್ದೀನಿ ಅಂತ ಯಾರು ಹೇಳಿದ್ದು? ನಾನು ಇವರಲ್ಲಿ ಒಬ್ಬಳು. ಊರಿಗೆ ಕರ್ಕೊಂಡು ಬಂದು ಬಿಟ್ಟು ಇಷ್ಟು ದಿನ ಆದರೂ ಅಮ್ಮ ನಿನಗೆ ನೆನಪಾಗಲಿಲ್ಲ. ಒಂದು ಫೋನ್ ಮಾಡಿ ವಿಚಾರಿಸುವಷ್ಟು ಪುರುಸೊತ್ತು ನಿನಗೆ ಇರಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಅಮ್ಮ, ಓನರ್ ಎಲ್ಲ ಬಂದ್ಬಿಡ್ತಾ? ಇದರಲ್ಲಿ ಯಾವುದು ನಿನಗೆ ಸಿಗಲ್ಲ. ಇದನ್ನು ನಾನು ನಮ್ಮನೆಯವರಿಗೆ ಅಂತ ಮಾಡಿದ್ದೀನಿ, ಹೊರಗಡೆಯವರಿಗೆ ಅಂತ ಮಾಡಿಲ್ಲ. ಇದೇನತ್ತೆ ಹೀಗೆ ಹೇಳ್ತಿದ್ದೀರಾ? ನಮ್ಮನ್ನ ಹೊರಗಡೆ ಅವರು ಅಂತ ಹೇಳಿ ಈ ಅನಾಥರನ್ನ ನಿಮ್ಮವರು ಅಂತ ಹೇಳ್ತಿದ್ದೀರಾ? ಹೌದಮ್ಮ, ತಾಯಿ ಇಲ್ಲದೆ ಇರೋ ಹೆಣ್ಣು ಮಗಳು ಅಂತ ನಿನ್ನನ್ನು ಮಗಳು ಥರ ನೋಡಿಕೊಂಡೆ. ಆದರೆ ನೀನು ನಿನ್ನ ಕೆಲಸಕ್ಕೆ ಉಪಯೋಗಿಸಿಕೊಂಡು ಎಲ್ಲ ಮುಗಿದ ತಕ್ಷಣ ನನ್ನನ್ನು ಹೊರಗಡೆ ಹಾಕ್ತೆ. ನಾನು ಒಬ್ಬಳು ಅನಾಥೆನೆ ತಾನೆ. ಈಗ ನನಗೆ ಸ್ವಂತದವರು ಅಂತ ಅಂದರೆ ಈ ಅನಾಥರೇ. ಈಗ ನೀವಿಲ್ಲಿಂದ ಹೊರಡಬಹುದು. ಇನ್ನೊಂದು ವಿಷಯ ನೆನಪಿಗೆ ಇಟ್ಕೋ, ನಾನು ಸತ್ತರೂ ನನ್ನ ಮುಖ ನೋಡೋದಕ್ಕೂ ಸಹ ನೀವು ಬರಬಾರದು ಅಂತ ಹೇಳಿ ಹೋಗೋದಿಕ್ಕೆ ಹೇಳಿದೆ. ಆಗ ನವೀನ್,
ನನಗೆ ನಮ್ಮ ಅಪ್ಪನ ಆಸ್ತಿಯಲ್ಲಿ ಕೊಡಬೇಕಾದದ್ದನ್ನು ಕೊಡು, ಇಲ್ಲದಿದ್ದರೆ ನಾನು ಸುಮ್ಮನಿರೋಲ್ಲ ಎಂದ. ಆಗ ನಾನು ಕೊನೆಗೂ ನೀನು ನಿನ್ನ ನಿಜವಾದ ಬುದ್ಧಿ ಏನು ಎಂದು ಕೊನೆಗೂ ತೋರಿಸಿದೆ. ನೀನು ಇದನ್ನು ಕೇಳೋಕ್ಕೆ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ನನ್ನ ಗಂಡನಿಗೆ ನೀನು ಇಂಥವನು ಅಂತ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆ ನನ್ನ ಗಂಡ ಬದುಕಿದ್ದಾಗಲೇ ಅವರ ಹೆಸರಿನಲ್ಲಿದ್ದ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಸಿದ್ದಾರೆ. ನಾನು ಅದನ್ನು ನಿಮಗೆ ಕೊಡಲ್ಲ. ಆದರೆ ನಿಮ್ಮ ಮಕ್ಕಳು 18ರ ವಯಸ್ಸಿಗೆ ಬಂದಾಗ ಅದು ಅವರಿಗೆ ಸೇರುವಂತೆ ಮಾಡಿದ್ದೇನೆ. ಇನ್ನು ನೀವು ಇಲ್ಲಿಂದ ಹೊರಡಬಹುದು ಅಂತ ಹೇಳಿದೆ. ಆಗ ಅವನು ಮುಖ ಚಿಕ್ಕದಾಗಿ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಅಲ್ಲಿಂದ ಹೊರನಡೆದ. ಅಂದಿನಿಂದ ನಾನು ನನ್ನ ಆಶ್ರಮದವರ ಜೊತೆ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದೇನೆ. ಇದು ಇಂದಿನ ನೀತಿ ಕಥೆಯಾಗಿತ್ತು. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಕಥೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.